ಹಾಯ್ ಚಂದನ. ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮನೆಯಲ್ಲಿ ಉರಿತಿರೋ ಬಲ್ಬು ಇದ್ದಕ್ಕಿದ್ದಂತೆ ಹಾಳಾಯಿತು. ಆಗ ನಮ್ಮಪ್ಪ ಅದನ್ನ ಬದಲಾಯಿಸೋಕ್ಕೆ ಹೋದಾಗ ಕೆಳಗೆ ಬಿಟ್ಟು ಏಕೆ ಅಂತ ಕೇಳಿದಾಗ ಅದು ತುಂಬಾ ಬಿಸಿ ಇದೆ ಎಂದು ಹೇಳಿದರು. ಹಾ ಚಂದನ, ಕೆಲವು ವಸ್ತುಗಳ ಮೂಲಕ ವಿದ್ಯುತ್ ಹರಿದಾಗ ಆ ವಸ್ತುವು ಬಿಸಿಯಾಗುತ್ತದೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಿನ್ನೆ ನಮ್ಮಣ್ಣ ಒಂದು ಮೊಳೆಗೆ ತಾಮ್ರದ ತಂತಿನ ಸುತ್ತಿ ಅದನ್ನು ವಿದ್ಯುತ್ ಕೋಶಕ್ಕೆ ಸಂಪರ್ಕಿಸಿ ಕಬ್ಬಿಣದ ಚೂರುಗಳ ಹತ್ತಿರ ಅದನ್ನು ಇಟ್ಟಾಗ ಆ ಕಬ್ಬಿಣದ ಚೂರುಗಳು ಮೊಳೆಗೆ ಅಂಟಿಕೊಂಡವು. ಇದನ್ನು ನಾನು ಅಣ್ಣನ ಹತ್ತಿರ ಕೇಳಿ ಹಾಗೂ ತಿಳಿದುಕೊಂಡು ಬಂದಿದ್ದೇನೆ. ನನಗೂ ಕಲಿಸಿಕೊಡ್ತೀಯಾ? ಹಾ, ಇಬ್ಬರು ಒಟ್ಟಿಗೆ ಸೇರಿ ಈ ಪ್ರಯೋಗವನ್ನು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮ ಹಾಗೂ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳನ್ನು ತಿಳಿದುಕೊಳ್ಳೋಣ. ಇದಕ್ಕೆ ಬೇಕಾದ ವಸ್ತುಗಳನ್ನು ಹೇಳ್ತೀಯಾ? ಹಾ, ಇದಕ್ಕೆ ಬೇಕಾದ ಪದಾರ್ಥಗಳೆಂದರೆ ವಿದ್ಯುತ್ ಕೋಶಗಳು, ಬಲ್ಬ್, ಸ್ವಿಚ್, ನೈಕ್ರೋಮ್ ತಂತಿ, ಕಾಂತ ಸೂಜಿ, ಗುಂಡು ಸೂಜಿಗಳು, ಮೊಳೆ, ವಾಹಕ ತಂತಿ ಇತ್ಯಾದಿ. ಇದನ್ನ ಹೇಗೆ ಮಾಡೋದಂತ ಹೇಳ್ಕೊಡ್ರು? ಹಾ, ಇಬ್ಬರು ಒಟ್ಟಿಗೆ ಸೇರಿ ಈ ಪ್ರಯೋಗವನ್ನು ಮಾಡೋಣ. ನಾನು ನಿನಗೆ ಕಲಿಸಿಕೊಡುತ್ತೇನೆ. ಇದನ್ನು ನೀನು ಈ ನೈಕ್ರೋಮ್ ತಂತಿಯನ್ನು ಎಲ್ಲಾದರೂ ನೋಡಿದ್ದೀಯಾ? ಹಾ, ನೋಡಿದ್ದೇನೆ. ಇಸ್ತ್ರಿ ಪೆಟ್ಟಿಗೆಯಲ್ಲಿ. ಹಾ, ಇಸ್ತ್ರಿ ಪೆಟ್ಟಿಗೆ ಅಲ್ಲದೆ ಕೆಲವು ವಸ್ತುಗಳಲ್ಲಿ ಈ ನೈಕ್ರೋಮ್ ತಂತಿಯನ್ನು ಹಾಕಿರುತ್ತಾರೆ. ಈ ನೈಕ್ರೋಮ್ ತಂತಿಯನ್ನು ನಾನು ಒಂದು ಕಡ್ಡಿಗೆ ಸುತ್ತಿದ್ದೇನೆ. ಈಗ ನಾವು ಈ ಪ್ರಯೋಗವನ್ನು ಮಾಡೋಣ. ಈಗ ನಾವು ಈ ವಿದ್ಯುತ್ ಕೋಶದ 2 ವಾಹಕ ತಂತಿಗಳನ್ನು ಈ ನೈಕ್ರೋಮ್ ತಂತಿಗೆ ಸಂಪರ್ಕಿಸೋಣ. ಗಮನಿಸ್ತಿದ್ದೀಯಾ ಚಂದನ? ಹಾ. ಏನಾಗುತ್ತಿದೆ? ಹೊಗೆ ಬರ್ತಾ ಇದೆ. ಹಾ, ಈಗ ನಾವು ಇದನ್ನು ಏನೆಂದು ಕರೆಯಬೇಕು? ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮ ಎಂದು ಕರೆಯಬೇಕು. ಹಾ, ಈಗ ಇದರಂತೆ ಇನ್ನೊಂದು ಪ್ರಯೋಗವನ್ನು ಮಾಡೋಣ. ಅದನ್ನು ಚಂದನ, ಈಗ ಬಲ್ಬ್ ಅನ್ನು ಮುಟ್ಟು. ಹಾ, ಬಿಸಿಯಾಗಿದೆ. ಹಾ, ಹೌದು. ಈಗ ನಾವು ಇದನ್ನು ಏನೆಂದು ಕರೆಯಬೇಕು? ವಿದ್ಯುತ್. ಇದನ್ನು ಮುಟ್ಟಿ ನೋಡು. ಹಾ, ಬಿಸಿಯಾಗಿದೆ. ಹಾ, ಇದು ಬಿಸಿಯಾಗಿದೆ ಅಲ್ಲವಾ? ಇದು ಕೂಡ ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮವೇ. ಇಂತಹ ವಸ್ತುಗಳನ್ನು ನೀನು ಎಲ್ಲಾದರೂ ನೋಡಿದ್ದೀಯಾ? ಹಾ, ನೋಡಿದ್ದೇನೆ. ಇಸ್ತ್ರಿ ಪೆಟ್ಟಿಗೆ ಮತ್ತು ವಿದ್ಯುತ್ ಒಲೆ, ಹೇರ್ ಡ್ರೈಯರ್ ಮತ್ತು ವಿದ್ಯುತ್ ಫ್ಯೂಸ್, ಗೀಸರ್. ಹಾ, ಇಷ್ಟೇ ಅಲ್ಲದೆ ಇನ್ನೂ ಅನೇಕ ವಸ್ತುಗಳಿವೆ. ಹಾ, ಈಗ ನಾವು ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ನೀನು ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮವೆಂದರೆ ಏನು ಹೇಳ್ತೀಯಾ? ಹಾ, ಕೆಲವು ವಸ್ತುಗಳ ಮೂಲಕ ವಿದ್ಯುತ್ ಹರಿಸಿದಾಗ ಅದು ಬಿಸಿಯಾಗುತ್ತದೆ. ಹಾ, ಈಗ ನಾವು ಈ ವಿದ್ಯುತ್ ಪ್ರವಾಹದ ಉಷ್ಣೋತ್ಪನ್ನ ಪರಿಣಾಮದ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ನಾವು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕೆ ಬೇಕಾಗಿರುವಂತ ವಸ್ತುಗಳನ್ನು ಹೇಳ್ತೀಯಾ? ಹಾ, ಇದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳೆಂದರೆ ವಿದ್ಯುತ್ ಕೋಶಗಳು, ದಿಕ್ಸೂಚಿ, ಸ್ವಿಚ್ ಹಾಗೂ ವಾಹಕ ತಂತಿ. ಈಗ ನಾವು ವಿದ್ಯುತ್ ಕೋಶದ ವಾಹಕ ತಂತಿಯಿಂದ ಸ್ವಿಚ್ನಲ್ಲಿರುವ ವಾಹಕ ತಂತಿಗೆ ಜೋಡಿಸಬೇಕು.
ಚಂದನ, ಇದು ಯಾವ ದಿಕ್ಕಿನಲ್ಲಿದೆ? ಉತ್ತರ ದಕ್ಷಿಣ ದಿಕ್ಕಿನಲ್ಲಿದೆ. ಸ್ಟಾರ್ಟ್. ಚಂದನ, ಇದು ಈಗ ಯಾವ ದಿಕ್ಕಿನಲ್ಲಿದೆ? ಉತ್ತರ ದಕ್ಷಿಣ ದಿಕ್ಕಿನಲ್ಲಿದೆ. ನಾನು ಈಗ ಸ್ವಿಚ್ ಆನ್ ಮಾಡುತ್ತೇನೆ. ಚಂದನ, ಇದು ಈಗ ಏನಾಯಿತು? ಇದು ದಿಕ್ಕನ್ನು ಬದಲಾಯಿಸಿತು. ಯಾಕೆ ಅಂತ ಹೇಳ್ತೀಯಾ? ಹಾ, ವಿದ್ಯುತ್ ಹರಿಸುತ್ತಿರುವ ತಂತಿಯ ಸುತ್ತ ಕಾಂತಕ್ಷೇತ್ರ ಏರ್ಪಡುತ್ತದೆ. ಆದ್ದರಿಂದ ಈ ದಿಕ್ಸೂಚಿಯು ದಿಕ್ಕನ್ನು ಬದಲಾಯಿಸಿತು. ಸ್ಟಾರ್ಟ್. ಈ ಪರಿಣಾಮದ ಮೇಲೆ ಕೆಲಸ ಮಾಡತಕ್ಕಂತಹ ಸಾಧನಗಳನ್ನ ಹೇಳ್ತೀಯಾ? ವಿದ್ಯುತ್ ಕಾಂತ, ವಿದ್ಯುತ್ ಗಂಟೆ, ವಿದ್ಯುತ್ ಮಿಕ್ಸಿ, ವಿದ್ಯುತ್ ಫ್ಯಾನ್ ಇಂತಹ ವಸ್ತುಗಳು. ತಡಿ. ಈಗ ಇದರಂತೆ ವಿದ್ಯುತ್ ಕಾಂತವನ್ನು ಮಾಡೋದು ಹೇಳ್ಕೊಡ್ತೀಯಾ? ಹಾ, ಬಾ. ಈ ಪ್ರಯೋಗಕ್ಕೆ ಆವಾಹಕ ಹೊದಿಕೆ ಇರುವಂತಹ ತಾಮ್ರದ ತಂತಿ, ಒಂದು ಮೊಳೆ ಮತ್ತು ಬ್ಯಾಟರಿ, ಹಾಗೆ ಗುಂಡು ಸೂಜಿಗಳು. ಈಗ ಒಂದು ಮೊಳೆಯನ್ನು ತೆಗೆದುಕೊಂಡು ಈ ತಾಮ್ರದ ತಂತಿಯನ್ನು ತೆಗೆದುಕೊಳ್ಳಬೇಕು. ಈಗ ಈ ಅನೇಕ ಬಾರಿ ಈ ತಾಮ್ರದ ತಂತಿಯನ್ನು ಈ ಮೊಳೆಯ ಸುತ್ತ ಸುತ್ತಬೇಕು. ಇದರ ಸ್ವತಂತ್ರ ತುದಿಗಳನ್ನು ಶುಷ್ಕಕೋಶಕ್ಕೆ ಜೋಡಿಸಿ ಇದನ್ನು ಗುಂಡು ಸೂಜಿಗಳ ಹತ್ತಿರ ತಂದಾಗ ಸ್ವಿಚ್ ಆನ್ ಮಾಡ್ಕೋಬೇಕು. ಇದನ್ನು ಗುಂಡಿ ಸೂಜಿಗಳ ಹತ್ತಿರ ತಂದಾಗ ಗುಂಡಿ ಸೂಜಿಗಳನ್ನು ಈ ಮೊಳೆಯು ಆಕರ್ಷಣೆ ಮಾಡಿಕೊಳ್ಳುತ್ತದೆ. ಇದ್ರ ಉಪಯೋಗಗಳನ್ನು ಹೇಳಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸರ್, ಅವ್ರು ತಪ್ಪು ಮಾಡಿದ್ರು ಸರ್. ಇದ್ರ ಉಪಯೋಗಗಳನ್ನ ಹೇಳ್ಕೊಡ್ತೀಯಾ? ಹಾಂ, ಇದರ ಉಪಯೋಗ ಇದನ್ನು ವಿದ್ಯುತ್ ಕ್ರೇನ್ನಲ್ಲಿ ಬಳಕೆ ಮಾಡ್ತಾರೆ. ತಡಿ. ಇದನ್ನು ವಿದ್ಯುತ್ ಕ್ರೇನ್ನಲ್ಲಿ ಬಳಕೆ ಮಾಡ್ತಾರೆ. ಈ ಪ್ರಯೋಗಗಳನ್ನು ಹೇಳ್ಕೊಟ್ಟ ನಿನಗೆ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ನಾವು ಈ ತರಹದ ಅನೇಕ ಪ್ರಯೋಗಗಳನ್ನು ಈ ರೀತಿಯ ಅನೇಕ ಪ್ರಯೋಗಗಳನ್ನು ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೇವೆ. ನೀವು ಇದನ್ನು ವೀಕ್ಷಿಸಿ ನಮಗೆ ಪ್ರೋತ್ಸಾಹಿಸಿ. ಎಲ್ಲರಿಗೂ